ನೋಡಿ ಸ್ನೇಹಿತರೆ, ನೋಡ್ಬೋದು ನೀವು. ನೋಡಿ, ಮರದ್ದು ಬುಡದ ಸುತ್ತ ನೋಡಿ ಈ ಥರ ಕುರಿಪಿಚ್ಚಿಗಳು ಬಿದ್ದಿದೆ. ನೋಡಿ ಇಲ್ಲಿ ನೋಡ್ಬೋದು ನೀವು. ನೋಡಿ, ಪ್ರತಿಯೊಂದು ಮರದ ಹತ್ರನೂ ಹಿಂಗೆ ಕುರಿ ಏನಾಗುತ್ತಪ್ಪ ನೋಡಿ, ಇಲ್ಲೆಲ್ಲ ನೋಡಿ, ಈ ಕುರಿ ಮಂಡಿ ತಲುಪಿಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಉಪಯೋಗ ತುಂಬ ಇದೆ. ನೀವು ಗೊಬ್ಬರ ಹೊಡೆಸೋದ್ಕಿಂತಲೂ ಈ ಸಗಣಿ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ಅಥವಾ ಕೋಳಿ ಗೊಬ್ಬರ ಆಗಲಿ, ಮೀನಿನ ಗೊಬ್ಬರ ಆಗಲಿ, ಅದೆಲ್ಲದಕ್ಕಿಂತಲೂ ಪವರು ಈ ಕುರಿ ಮಂಡಿ ತಲುಪಿಸಿದಾಗ ಅದರದ್ದು ಗಾತ ಇದೆಯಲ್ಲ, ಆ ಗಾತದಲ್ಲಿ ತುಂಬ ಪವರ್ ಇರುತ್ತೆ. ಹಾಗಾಗಿ ತೋಟನೂ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು, ಒಂದು ಗಿಡ ಅಂತಲ್ಲ, ತುಂಬ ಗಿಡ, ಅಷ್ಟು ಗಿಡ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಸಗಣಿ ಎಲ್ಲ ಇಲ್ಲೇ ಬೀಳುತ್ತೆ. ಕುರಿದು ಸಗಣಿನ ಬೀಳುತ್ತೆ, ವಿತ್ತು ಅದು ಗಾತನೂ ಬೀಳೋದ್ರಿಂದ ಹಾಗಾಗಿ ತೋಟನೂ ತುಂಬ ಚೆನ್ನಾಗಿದೆ. ನೋಡಿ, ನೋಡ್ಬೋದು ನೀವು ತೋಟನ. ನೋಡಿ ನೀವು ತೋಟನ ನೋಡಿ ಹೆಂಗೆ ಬಂದಿದೆ ತೋಟ. ನೋಡಿ, ಸೂಪರ್ ಇದೆ. ನೋಡ್ಬೋದು ನೀವು, ಒಂದು ಅಂತಲ್ಲ, ಅಷ್ಟು ತೋಟ ತೋರಿಸ್ತಿದ್ದೀನಿ. ಸೂಪರ್ ಇದೆ ನೋಡಿ. ಅದೇ ನನಗೆ ತಿಳಿದ್ರ ಮಟ್ಟಿಗೆ ಇದು 3 ವರ್ಷ ಬಿದ್ದಿದೆ ಅನ್ಸುತ್ತೆ. ಇನ್ನು 3ನೇ ವರ್ಷ ತೋಟ ಅನ್ಸುತ್ತೆ ಇದು. ಸಖತ್ತಾಗಿದೆ ಬಿಡಿ, ಒಳ್ಳೆ ಚೆನ್ನಾಗಿ ಬಂದಿದೆ. ಆಮೇಲೆ ನನಗೆ ತಿಳಿದ್ರ ಮಟ್ಟಿಗೆ ಇವರು ಇದಕ್ಕೆ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಮನಸ್ಸಿಗೆ ತಿಳಿಸಿದ್ದೀನಿ ನಾನು ಹೇಳ್ತಿರೋದು. ಏಕೆಂದರೆ ಪ್ರತಿ ವರ್ಷ ಹಿಂಗೆ ಕುರುಮನಿ ತಲುಪಿಸಿದಾಗ ಬೇಸಿಗೆ ಟೈಮಲ್ಲಿ ಬರ್ತಾರೆ. ಬೇಸಿಗೆ ಟೈಮಲ್ಲಿ ಬಂದು ಹಿಂಗೆ ವಾರ 15 ದಿನ, ತಿಂಗಳು ಕುರುಮನಿ ತಲುಪಿಸ್ತಾರೆ. ಹಂಗಾಗಿ ಸೂಪರ್ ಇದೆ ತೋಟ, ಏನು ತೊಂದರೆ ಇಲ್ಲ. ನೋಡಿ, ನೋಡ್ಬೋದು ನೀವೇ. ನೋಡಿ, ಸೂಪರ್ ಇದೆ ತೋಟ. ಗಿಡಗಳು ಎಷ್ಟು ಗ್ರೋತಾಗಿ ಬರ್ತಿದೆ ನೋಡಿ, ತುಂಬ ಗ್ರೋತ್ ಇದೆ ಗಿಡಗಳು. ಒಳ್ಳೆ ಒಳ್ಳೆ ಬಡ್ಡೆಯಾಗಿದ್ದಾವೆ. ಆಮೇಲೆ ಅಲ್ಲ, ಯಾರೇ ಆಗಲಿ ಗುಣಸುತ್ತ ಮಾಡಿ ಗೊಬ್ಬರ ಹಾಕಿ ಮತ್ತೆ ಅದ್ರ ಮಧ್ಯೆ ಈ ಥರ ಕುರಿಮಂಡಿ ತಲುಪಿಸ್ತಾರೆ ಅಂತಂದರೆ ಬರದೇ ಬರುತ್ತೆ. ಅದಕ್ಕೆ ಹಿಂಗಿದೆ ತೋಟ ಅಲ್ವಾ? ನೀವು ಹೇಳಬೇಕು. ನಾನು ಹೇಳೋದು ಹೊಸದು ಒಂದು ಲೆಕ್ಕ ಆದರೆ ನಿಮ್ಮ ಮನಸ್ಸಿಗೆ ತಿಳಿಸ್ಬೇಕು ನೀವು. ಹೌದಪ್ಪ, ಈ ಥರ ಗುಣಿಸಿದ ಮಾಡಿ ಗೊಬ್ಬರ ಹಾಕಿದ ಮೇಲೂ ಕುರಿ ಮಂಡಿ ತಲುಪಿಸ್ತಾರೆ. ಅದರದ್ದು ಸಗಣಿ ಆಗಲಿ, ಗೊತ್ತಾಗಲಿ ಎಲ್ಲ ಇಲ್ಲೇ ಹೊಲದಲ್ಲೇ ಬೀಳುತ್ತೆ. ಅದೇನಾಗುತ್ತಂದರೆ ತುಂಬ ಖಾರವಾಗಿ, ತುಂಬ ಸ್ಟ್ರಾಂಗಾಗಿರುತ್ತೆ ಅದರದ್ದು ಗೋತ ಅನ್ನೋದು. ಹಾಗಾಗಿ ತುಂಬ ಗ್ರೋತಿಂಗ್ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು. ನೋಡಿ ಹೆಂಗಿದೆ ತೋಟ. ನೋಡಿ ನೀವು, ಸೂಪರ್ ಇದೆ ತೋಟ. ಹಿಂಗೆ ಬರಬೇಕು ತೋಟಗಳು. ಹಿಂಗೆ ಬರಬೇಕು ಅಂದರೆ ಏನಾಗುತ್ತಪ್ಪ ಅಂದರೆ 10 ದಿನ ಕುರಿಮರಿ ತರಿಸಿದಾಗ 5,000 ಆಗ್ಬಿಡುತ್ತೆ. 10 ದಿನಕ್ಕೆ 5,000 ಆಗ್ತಲ್ಲಪ್ಪ ಅಂತ ಅನ್ನೋದಕ್ಕಿಂತಲೂ ಅದರದ್ದು ತ್ರಿಬ್ಬಲ್ಗಿಂತ 4ರಷ್ಟು ದುಡ್ಡು ಬಂದಿರುತ್ತೆ. ಅಂದರೆ ಇಲ್ಲಿ ಹೊಲದಲ್ಲಿ ಒಂದು ಅಷ್ಟು ಪವರ್ ಇರುತ್ತೆ, ಅಷ್ಟು ಪವರ್ ಬರುತ್ತೆ. ನೋಡ್ಬೋದು ನೀವು. ನೋಡಿ ಅಲ್ವಾ? ನೋಡಿ ತೋಟ ಹೆಂಗಿದೆ. ನೋಡಿ, ಸೂಪರ್ ಇದೆ ತೋಟ. ಇಲ್ಲ, ಇಲ್ಲೊಂದೊಂದು ಗಿಡ ಹಿಂಗೆ ಆಗ್ಬೋದು ಬೇಸಿಗೆ ಅಂತೇಳಿ, ಬೇಸಿಗೆಯಲ್ಲಿ ಆಗೋದು ಸಹಜ. ಬಟ್ ತೋಟ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು. ನೋಡಿ, ತುಂಬ ಚೆನ್ನಾಗಿದೆ ತೋಟ, ಸೂಪರ್ ಇದೆ. ಈ ಥರ ಬೆಳೆಯೋಕೆ ನೋಡಿ ಕುರಿ ಪಿಚ್ಚಿಗೆಗಳೆಲ್ಲ ನೋಡಿ ಹಿಂಗೆ ಬೆಳೆಯೋದು, ಕುರಿ ಸಗಣಿಗಳು ನೋಡಿ ಹಿಂಗೆ ಬೆಳೆಯೋದು. ಹಿಂಗೆ ಈ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ತೋಟ. ನೋಡು, ಈಗ ನೀವೇ ನಿಮ್ಮ ಮನಸ್ಸಿಗೆ ತಿಳಿಸಿ. ಈ ಥರ ಕುರಿ ಮಂಡಿ ತರಿಸೋದು ಒಳ್ಳೆಯದು ಕೆಟ್ಟದ್ದು, ನಿಮ್ಮ ಕಡೆ ಹೆಂಗೆ? ನಮ್ಮ ಕಡೆ ಈ ಥರ ಇದೆ, ಚಿತ್ರದುರ್ಗ ಸೈಡೆಲ್ಲ. ನಿಮ್ಮ ಕಡೆ ಹೆಂಗಿದೆ ಅಂತ ನೀವು ತಿಳಿಸಿ ಹೇಳಿ.